ಎಲ್ಲ ಹೇಗಿದ್ದೀರಾ? ಸೂಪರ್. ಯಾಕೋ ಈ ಕಡೆ ಜಾಸ್ತಿ ಕೇಳಿಸ್ತಾ ಇದೆ, ಈ ಕಡೆ ಕಮ್ಮಿ ಕೇಳಿಸ್ತಾ ಇದೆ. ಎಲ್ಲ ಹೇಗಿದ್ದೀರಾ? ಓ ಸೂಪರ್ ಸೂಪರ್, ಈಗ ಸ್ವಲ್ಪ ಬ್ಯಾಲೆನ್ಸ್ ಆಯಿತು. ಓಕೆ, ಸೊ ಈಗ ನಾವು ತಡ ಮಾಡದೆ ಕಾರ್ಯಕ್ರಮವನ್ನು ಶುರು ಮಾಡೋಣ ಅಲ್ವಾ? ಓಕೆ, ನಿನ್ನ ಹೆಸರು? ಓ ಕೃತಿಕಾ, ಈಗ ನಾವು ಇವತ್ತಿಲ್ಲಿ ಏನಕ್ಕೆ ಬಂದಿದ್ದೀವಿ ಅಂತ ಗೊತ್ತಾ ನಿನಗೆ? ಓಕೆ, ನೋ ಪ್ರಾಬ್ಲಮ್. ಇಲ್ಲಿ ಯಾರಿಗಾದ್ರೂ ಗೊತ್ತಾ ನಾವು ಏನಕ್ಕೆ ಬಂದಿದ್ದೀವಿ ಅಂತ? ಯಾರಿಗೆ ಗೊತ್ತು? ಕೈ ಎತ್ತಿ ನೋಡೋಣ. ಪ್ರತಿ ವರ್ಷ ನಾವು ಚಿತ್ರ ಪ್ರವೀಣ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ. ಇದು ನಾವು 2014ನೇ ಇಸ್ವಿಯಿಂದ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಬಂದಿದ್ದೀವಲ್ಲ, ಇದರಲ್ಲಿ ನಾವು ಹೆಚ್ಚಾಗಿ ನಾವೆಲ್ಲ ಇದನ್ನ ಶುರು ಮಾಡಿದ್ದು ನಾವು ಇಂಜಿನಿಯರಿಂಗ್ ಅಲ್ಲಿ 2014ರಲ್ಲಿ ಶುರು ಮಾಡಿದ್ದು. ಆಗಿನಿಂದ ಪ್ರತಿ ವರ್ಷ ಒಂದೊಂದು ಶಾಲೆಯಲ್ಲಿ ನಾವು ಈ ಒಂದು ಈವೆಂಟ್ ಅನ್ನ ಮಾಡ್ತಾ ಬಂದಿದ್ದೀವಿ. ಸೊ ಈ ಈವೆಂಟ್ ಮಾಡೋ ಉದ್ದೇಶ ಏನಪ್ಪ? ಚಿತ್ರ ಪ್ರವೀಣ ಅನ್ನುವಂತಹ ಈವೆಂಟ್ ನ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ, ನಮ್ಮ ಒಬ್ಬ ಸ್ನೇಹಿತ ಇದ್ರು, ಅವ್ರ ಹೆಸರು ಪ್ರವೀಣ ಅಂತ. ಅವರು ಅದ್ಭುತವಾದ ಪೇಂಟರ್ ಆಗಿದ್ರು. ದುರಾದೃಷ್ಟವಶಾತ್ ಅವರು ಒಂದು ಆಕ್ಸಿಡೆಂಟ್ ಅಲ್ಲಿ ತೀರೋದ್ರು. ಅವರ ಒಂದು ನೆನಪಿನಲ್ಲಿ ಸ್ಮರಣಾರ್ಥವಾಗಿ ನಾವು ಈ ಒಂದು ಈವೆಂಟ್ ಅನ್ನ ಮಾಡ್ತಾ ಬಂದಿದ್ದೀವಿ. ಪ್ರತಿ ವರ್ಷ ಒಂದೊಂದು ಶಾಲೆಯಲ್ಲಿ ಮಾಡ್ತಿದ್ದೀವಿ. ಕಾನ್ಸೆಪ್ಟ್ ಅನ್ನ ಕೊಡ್ತೀವಿ ನಾವು. ಈಗ ಕಾನ್ಸೆಪ್ಟ್ ಅಂದ್ರೇನು? ಉದಾಹರಣೆಗೆ ಕೃಷಿ ಇರಬಹುದು, ಅಥವಾ ಸ್ಪೇಸ್ ಇರ್ಬೋದು, ಅಥವಾ ಜಾತ್ರೆ ಇರ್ಬೋದು, ಹಬ್ಬ ಇರ್ಬೋದು. ಈಗ ಇದರಲ್ಲಿ ಫಸ್ಟು, ಸೆಕೆಂಡು, ಥರ್ಡು ಅನ್ನೋದು ಏನಿಲ್ಲ. ಯಾರು ಚೆನ್ನಾಗಿ ತಮ್ಮ ಕ್ರಿಯಾಶೀಲತೆ, ತಮ್ಮ ಕ್ರಿಯೇಟಿವಿಟಿನ ಬಳಸಿ ಚೆನ್ನಾಗಿ ಮಾಡ್ತಾರೋ ಅವರಿಗೆ ಒಂದು ಕೈಂಡ್ ಆಫ್ ಗಿಫ್ಟ್ ಅಂತ ಹೇಳ್ಬೋದು. ಓಕೆನಾ? ನೀವೆಲ್ಲ ರೆಡಿನಾ? ಓಕೆ, ಯಾರಾದ್ರೂ ಒಬ್ರು ನಿಮ್ಮ ಶಾಲೆ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಒಂದು 2 ನಿಮಿಷದಲ್ಲಿ ಯಾರು ಹೇಳ್ತೀರಾ ನೋಡೋಣ. ಹೆದರ್ಕೋಬಾರ್ದು, ನಾನು 5 ಎಣಿಸ್ತೀನಿ, ಅಷ್ಟರಲ್ಲಿ ಯಾರು ಬರ್ತಾರೆ ನೋಡೋಣ. 1, 2. ವೆರಿ ಗುಡ್, ವೆರಿ ಗುಡ್. ಚಪ್ಪಾಳೆ ಬರಲಿ. ಬಾಮ್ಮ, ಇಲ್ಲಿ ಬಾ. ನಿನ್ನ ಹೆಸರು, ತರಗತಿ ಜೊತೆಗೆ ಶುರು ಮಾಡು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನನ್ಗೇನ್ ಇಷ್ಟ ಆಯ್ತು ಗೊತ್ತಾ? ಈಗ ಇವಳು ತುಂಬಾ ಚೆನ್ನಾಗಿ ಮಾತಾಡಿದ್ಲು, ಒಂದು ಆಯ್ತಾ, ತುಂಬಾ ಭಾವನಾತ್ಮಕವಾಗಿ ಮಾತಾಡಿದ್ಲು. ನಿಮ್ ಬಗ್ಗೆ, ಸರ್ ಬಗ್ಗೆ, ಶಾಲೆ ಬಗ್ಗೆ, ಫೆಸಿಲಿಟೀಸ್ ಬಗ್ಗೆ ಹೇಳಿದ್ಲು. 2ನೇದು ತುಂಬಾ ಮುಖ್ಯವಾದ ವಿಷಯ ಅಂತಂದ್ರೆ, ಅವಳು ಎದ್ದು ಬಂದು ಮಾತಾಡಿದ್ಲು ಅಲ್ವಾ? ಅದಕ್ಕೊಂದು ಜೋರಾದ ಚಪ್ಪಾಳೆ ಬರ್ಬೇಕು. ಅಲ್ಲಿ ಹೈಸ್ಕೂಲಿಂದ ಒಬ್ರು ಬಂದ್ರು, ಪ್ರೈಮರಿ ಅವರು ಯಾರಾದ್ರೂ ಬರ್ಬೇಕು ತಾನೆ? ನಾನು ಪ್ರೈಮರಿ ಸೈಡ್ ಅಪ್ಪ. ಬರ್ರಿ, ಯಾರಾದ್ರೂ ಬರ್ರಿ, ನಾನು ನಿಮ್ ಕಡೆ ಇದ್ದೀನಿ. 5 ಎಣಿಸ್ತೀನಿ ನೋಡೋಣ. ಪ್ರೈಮರಿ ಅವ್ರು ಗೆಲ್ತಾರ, ಹೈಸ್ಕೂಲ್ ಅವ್ರು ಗೆಲ್ತಾರ ನೋಡೋಣ. 1, 2, 3, 4. ಕಿರಿಕಿರಿನೇ ಬೇಡ ಅಂದ್ಲವಳೆ. 5 ಮುಂದಕ್ಕೆ ಹೋಗಪ್ಪ ಅತ್ಲಾಗ. ಅಯ್ಯೋ, ನಾನು ಈ ಸ್ಕೂಲಲ್ಲಿ ಸಖತ್ತು ಸ್ಟ್ರಿಕ್ಟ್ ಟೀಚರು. ನನ್ನ ನೋಡಿದ್ರೆ ಹುಡುಗರು ಗಡಗಡ ಗಡಗಡ ಅಂತ ನಡೀತಾರೆ. ಏನ್ ಮಾಡೋದು ನೋಡಿ, ನಾನು ಆಗ್ಲೇ ಬಂದಿದ್ದೀನಿ, ಇನ್ನೂ ನಮ್ಮ ಸ್ಟೂಡೆಂಟ್ಸೇ ಬಂದಿಲ್ಲ. ಅಯ್ಯೋ, ಇನ್ನು ಯಾವಾಗ ಬರ್ತಾರೋ ಏನೋ. ಬಂದ್ರು? ಯಾಕ್ರೋ ಇಷ್ಟೊತ್ತು? ಸರ್, ನಮ್ಮ ಕಡೆ ಕೋಳಿ ಕೂಗೋದು ಲೇಟ್ ಆಗೋಯ್ತು ಸರ್. ಎಷ್ಟೊತ್ತಾಯ್ತು? 8 ಗಂಟೆ ಆಯ್ತು ಸರ್. ಅಲ್ಲ ಕಣೋ, ನಮ್ಮನೆ ಹತ್ರ ಕೋಳಿ, ಅದೇ ಕೋಳಿ 6 ಗಂಟೆ ಕೂಗ್ತು. ಸರ್, ನಿಮ್ಮ ಮನೆಯಿಂದ ಕೋಳಿ ನಮ್ಮ ಮನೆಗೆ ಬರೋಕೆ 8 ಗಂಟೆ ಆಗಲ್ಲ. ನಿಮ್ಮಿಬ್ರಿಗೆ ಪಾಠ ಹೇಳ್ಕೊಡ್ತೀನಲ್ಲ, ನನಗೆ ಬುದ್ಧಿ ಇಲ್ಲ. ನಮ್ಗೆ ಮೊದಲೇ ಗೊತ್ತೇ ಬಿಡಿ. ಜಾಸ್ತಿ ಆಯ್ತು ಕಣ್ರು, ಸುಮ್ಮನೆ ಬನ್ನಿ, ಅಟೆಂಡೆನ್ಸ್ ತಗೋತೀನಿ. ಹೇಳಿ ಸರ್. ಪ್ರೀತಮ್ಮ, ಬಸವರಾಜು ಸರ್, ಇಲ್ಲೇ ಪಕ್ಕದಲ್ಲಿ ಇದೀನಿ ಸರ್. ಮಾದ, ಅವನು ಹೋದ. ಆನಂದ, ಅವನು ಗೋವಿಂದ, ಅವನು ತಿರುಪ್ತಿಗೆ ಹೋಗಿದ್ದ ಸರ್ ದರ್ಶನ ಮಾಡಕ್ಕೆ. ಸರಿ ಆಯ್ತು ಕಣ್ರು, ಬರೀ ತಲಾಟೆ ನಿಮ್ದು. ಸರಿ, ಈಗ ಎಕ್ಸಾಮ್ಸ್ ಹತ್ರ ಬರ್ತಿದೆ, ಎಲ್ಲ ಪ್ರಿಪೇರ್ ಆಗಿದ್ದೀರಾ? ಫುಲ್ ಪ್ರಿಪೇರ್ ಆಗಿದ್ದೀವಿ ಸರ್. ಸರಿ, ಪ್ರೀತಮ್ಮ, ನಿಮಗೆ ಭೂಗೋಳ ಪ್ರಶ್ನೆ ಕೇಳ್ತೀನಿ. ಭೂಗೋಳದ್ದು? ಏನ್ರಮ್ಮ ನಿಮ್ದು? ಗುರು ಮತ್ತೆ ಮಂಗಳ, ಇವರಿಬ್ಬರ ಮಧ್ಯೆ ಅಂತರ ಎಷ್ಟಿದೆ? ಅರ್ಧ ಕಿಲೋಮೀಟರ್ ಸರ್. ಅವರಿಬ್ಬರ ಮಧ್ಯೆ ಅರ್ಧ ಕಿಲೋಮೀಟರ್ ಹೆಂಗೋ ಸರ್? ಗುರು ಮನೆ ಇರೋದು ಸಬರ್ ಬಸ್ ಸ್ಟ್ಯಾಂಡ್ ಹತ್ರ, ಮಂಗಳ ಮನೆ ಇರೋದು ಸಿಟಿ ಬಸ್ ಸ್ಟ್ಯಾಂಡ್. ಏನ್ರಪ್ಪ ಇವರು ಇಂತ? ನಿಮ್ ಸೀರಿಯಸ್ನೆಸ್ ಇಲ್ಲ ಕಣ್ರು. ಸರಿ, ಈಗ ನೀನು ಗಣಿತದ ಪ್ರಶ್ನೆ ಕೇಳ್ತೀನಿ, ಕೇಳಿ ಸರ್. ಸರಿಯಾಗಿ ಉತ್ತರ ಕೊಡ್ಬೇಕು. ಸರ್ ಕೊಡ್ತೀನಿ, ಕೇಳಿ. ಈಗ ನನ್ನ ಹತ್ರ 10 ಮಾವಿನ ಹಣ್ಣಿದ್ದಾವೆ ಅಂತ ಅನ್ಕೋ. ಎಲ್ಲಿದೆ ಸರ್ ನಿಮ್ಮ ಹತ್ರ ಮಾವಿನ ಹಣ್ಣು?
ಅಂತ ಅನ್ಕೊಳ್ಳೋ, ನಿಮ್ಮ ಅಪ್ಪನ ಮನೆ ಗಂಟೆ ಹೋಗುತ್ತೆ. ಸರಿ ಬಿಡಿ ಸರ್. ಹಾ, ಈಗ 10 ಮಾವಿನ ಹಣ್ಣಿನಲ್ಲಿ 2 ಮಾವಿನ ಹಣ್ಣು ನಾನು ತಿಂದ್ರೆ ಎಷ್ಟು ಉಳಿಯುತ್ತೆ? 120. 120 ಹೆಂಗೋ? 120 ಇದೆ ಅಂತ ಅನ್ಕೊಳ್ಳಿ ಸರ್, ನಿಮ್ಮಪ್ಪನ ಮನೆ ಗಂಟೆ ಹೋಗುತ್ತಾ? ನಿಜ, ನನಗೆ ಇಂಥ ಸ್ಟೂಡೆಂಟ್ ಸಿಗ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಹೌದೌದು. ಸರಿ, ಸೊ ಇದೇನಪ್ಪ ಇವರು ಹಾಕೊಂಡು ಚಚ್ಚದವ್ರೆ. ಹಾ, ಈಗ ನಿನ್ಗೆ ಸ್ಕೂಲ್ ವರ್ಕ್ ಮಾಡ್ಕೊಂಡು ಬಂದಿದ್ದೆ, ಮಾಡ್ದ ನೀನು? ಇಲ್ಲ ಸರ್. ಯಾಕೆ? ಸ್ಕೂಲ್ ವರ್ಕ್ ಸ್ಕೂಲಲ್ಲಿ ತಾನೇ ಮಾಡೋದು. ಸಾಕಾಯ್ತು. ನಿನಗೆ ಅಮೀಬಾ ಚಿತ್ರ ಬಿಡಿಸ್ಕೊಂಡ್ ಫಸ್ಟ್ ಕ್ಲಾಸ್ ಡ್ರಾಯಿಂಗ್ ಬಿಡಿಸಿದ್ವಿ. ಇವನೊಬ್ನು ಒಳ್ಳೆ ಗೊತ್ತಲ್ಲ. genius. ಎಲ್ಲೋ ಅಮೀಬಾ ಕಣ್ಣು ಕಾಣ. ನಿಮ್ಮಿಬ್ಬರದು ಜಾಸ್ತಿ ಆಯ್ತು ಕಣ್ರೋ. ಈಗ ಸ್ವಲ್ಪ ಸೀರಿಯಸ್ ಆಗಿರೋ, ಜೀವನದಲ್ಲಿ ಸ್ವಲ್ಪ ದೊಡ್ಡದಾಗಿ ಯೋಚನೆ ಮಾಡಿ. ದೊಡ್ಡದಾಗಿ? ಪ್ರೀತಮ್ಮ, ಹೇಳಿ ಸರ್. ನೀನು ದೊಡ್ಡವನಾದ್ಮೇಲೆ ಏನಾಗ್ಬೇಕು ಅನ್ಕೊಂಡಿದ್ಯಾ? ಆದ್ಮೇಲೆ ಮದುವೆ ಆಗ್ಬೇಕು. ಅದಲ್ಲ ಕಣೋ, ಮತ್ತೇನ್ ಸರ್? ನಿನ್ಗೆ ಏನ ಆಗ್ಬೇಕು ಅಂತ ಅನಿಸ್ತಾ ಇದೆ? ಅದೇ ಸರ್, ಮದುಮಗ ಆಗ್ಬೇಕು ಅನ್ಸ್ತಾ. ಹಿಂಗಾಗಲ್ಲ, ಇನ್ನಾಗಲ್ಲ ಕಣ್ರೋ. ತಗೊಳ ನಾನು ಈ ಸ್ಕೂಲ್ಗೆ ಇನ್ನೊಂದ್ಸಲ ಕಾಲಿಡಲ್ಲ. ನಿಮ್ಮ ಕ್ಲಾಸ್ಗೆ ಅಂತೂ ನಾನು ಬರೋದೇ ಇಲ್ಲ ಕಣ. ಯಾಕೆ ಸರ್, ನೀವು ಮದುವೆ ಆಗಿದ್ದ?